Hello, my dear students. Already in the last classes, we were looking at two poems of William Blake. One was The Lamb, another one was The Tiger. So, you must compare and contrast those poems of William Blake. Today, let us see one more poem of William Blake, that is London. See, in the beginning itself, I told you he has written so many literary works, especially his most famous works are two. One is Songs of Innocence, Songs of Experience. ಇವನು ಬರೆದಿರ್ತಕ್ಕಂಥ ಲಿಟ್ರರಿ ವರ್ಕ್ಸ್ನಲ್ಲಿ ಮೋಸ್ಟ್ ಆಫ್ ಫೇಮಸ್ ಆಗಿರ್ತಕ್ಕಂಥವು ಎರಡು ಅಂತಂದು ಹೇಳಿದ್ದೆ. ಮೂರು, ಒಂದು ಪೊಯಿಟಿಕಲ್ ಸ್ಕೆಚಸ್, ಬಟ್ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಒನ್ ಈಸ್ ಸಾಂಗ್ಸ್ ಆಫ್ ಇನ್ನೋಸೆನ್ಸ್, another one is Songs of Experience. So this poem London is taken from his collection of works or literary work, that is Songs of Experience. ಈ ಪೊಯಮನ್ನು ಯಾವುದರಿಂದ ತಗೊಂಡಿದ್ದಾರೆ? ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್, ರಿಟನ್ ಬೈ ವಿಲಿಯಂ ಬ್ಲೇಕ್. ಸಿ, ನಿಮಗೆ ಗೊತ್ತಿದ್ದ ರೀತಿಯಲ್ಲಿ ಲಂಡನ್ ವಾಸ್ ದ ಬಿಸಿಯೆಸ್ಟ್ ಸಿಟಿ in olden days, especially in the 18th, 19th centuries, even at the time of William Blake. So, ಲಂಡನ್ನಲ್ಲಿ ಈ ಪೊಯಮ್ ಬಗ್ಗೆ ಹೇಳ್ಬೇಕಂತಂದರೆ, ಲಂಡನ್ ಅಂತಕ್ಕಂಥದ್ದು ಇಟ್ ಈಸ್ ಎ ಸಿಟಿ, ಇಟ್ ಈಸ್ ಕ್ಯಾಪಿಟಲ್ ಸಿಟಿ ಆಫ್ ಇಂಗ್ಲೆಂಡ್. ಸೊ ಈ ಲಂಡನ್ನಲ್ಲಿ ಜನಗಳು ಯಾವ್ಯಾವ ರೀತಿ ಇದ್ದರು ಅಂತಕ್ಕಂಥದ್ದನ್ನು ಹೇಳ್ಕೊಂತ ಹೋಗ್ತಾ ಇದ್ದಾನೆ. ಸೊ ಒಂದು ಮೈಂಡ್ ಅಲ್ಲಿ ನೀವು ಇಟ್ಕೋಬೇಕಾಗಿರ್ತಕ್ಕಂಥದ್ದೇನು ಅಂತ ಅಂದರೆ, ದ ಪೊಯೆಟ್ ಸ್ಪೀಕರ್ ಈಸ್ ವಾಂಡ್ರಿಂಗ್ ಇನ್ ದ ಸಿಟಿ ಆಫ್ ಲಂಡನ್. ಆ ಲಂಡನ್ನಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಏನೇನು ನೋಡ್ದ, ಏನೇನು ಆಯಿತು ಅಂತಕ್ಕಂಥದ್ದು. ಸಿ, ಇಲ್ಲಿ ಲಂಡನ್ ಸಿಟಿ ಆಫ್ಕೋರ್ಸ್ ಬಿಸಿಯೆಸ್ಟ್ ಸಿಟಿ ಆ್ಯಂಡ್ ಇಟ್ ವಾಸ್ ಮೋಸ್ಟ್ ಪ್ರೋಗ್ರೆಸಿಂಗ್ ಸಿಟಿ, ಬಟ್ ದ ಪೀಪಲ್ ವರ್ ನಾಟ್ ಹ್ಯಾಪಿ ಅಂತಕ್ಕಂಥದ್ದನ್ನು ಹೇಳ್ಕೊಂತ ಹೋಗ್ತಾ ಇದ್ದಾನೆ. ಸೊ ಯು ನೋ ವೆಲ್, ಯೂಶ್ವಲಿ ಸಿಟಿ ಪೀಪಲ್ ಆರ್ ನಾಟ್ ಅಟ್ ಆಲ್ ಫುಲ್ ಹ್ಯಾಪಿಯೆಸ್ಟ್ ಪೀಪಲ್ ಕಂಪೇರ್ಡ್ ಟು ದ ಕಂಟ್ರಿ ಪೀಪಲ್ ಆರ್ ವಿಲೇಜ್ ಪೀಪಲ್. ಯಾಕೆಂದರೆ ವಿಲೇಜ್ ಪೀಪಲ್ ಭಾಳಷ್ಟು ಸುಖಿಗಳಾಗಿರ್ತಾರೆ, ಆದರೆ ಈ ಸಿಟಿ ಪೀಪಲ್ ಅಂತಕ್ಕಂಥವ್ರು ಖಂಡಿತ ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾನೆ. ಸೆಕೆಂಡ್ ಥಿಂಗ್, ಹೌ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್, ಈವನ್ ರಿಲಿಜಿಯಸ್ ಬಾಂಡೇಜಸ್ ವರ್ ಆನ್ ದ ಪೀಪಲ್ ಅಂತಕ್ಕಂಥದ್ದು ಸಹ ಹೇಳ್ತಾನೆ ಅಲ್ಲಿ. ಈ ಚರ್ಚ್ಗಳು ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಇವೆಲ್ಲವೂ ಪ್ರೋಗ್ರೆಸ್ ಬಗ್ಗೆ ನೋಡ್ತಾ ಇದ್ದರೆ ಹೊರ್ತು ದೇ ಆರ್ ನಾಟ್ ಥಿಂಕಿಂಗ್ ಆಫ್ ದ ಆರ್ಡಿನರಿ ಪೀಪಲ್ ಇನ್ ಸಿಟಿ ಲಂಡನ್ ಅಂತಕ್ಕಂಥದ್ದು. ಲಂಡನ್ನು ಇವನು ಪರ್ಟಿಕ್ಯುಲರ್ ಆಗಿ ಹೇಳ್ತಕ್ಕಂಥದ್ದು. ಇದು ಪ್ರಪಂಚದ ಯಾವುದೇ ಭಾಗದಲ್ಲಿ ಇರ್ಬೋದು. ಸೊ ಈ ಹ್ಯಾಸ್ ಯೂನಿವರ್ಸಲೈಸ್ಡ್ ದಿಸ್ ಪೊಯಮ್ ಬೈ ಎಕ್ಸ್ಪ್ಲೈನಿಂಗ್ ದ ಸಿಚುಯೇಷನ್ಸ್ ಆಫ್ ಲಂಡನ್. ಸಿ, ಈಗ ಪೊಯೆಟ್ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸೊ ಇಟ್ ಈಸ್ ಇನ್ ದ ಫಸ್ಟ್ ಪರ್ಸನ್. ದ ಪೊಯೆಟ್ ಈಸ್ ವಾಕಿಂಗ್ ಇನ್ ದ ಸಿಟಿ. ಅಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಏನೇನು ನೋಡ್ದ ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ. ದಟ್ ಮೀನ್ಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಹೀ ಅಬ್ಸರ್ವ್ಸ್ ಮೆನ್, ವುಮೆನ್ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ಹೌ ದೇ ವರ್ ಸಫರಿಂಗ್. ಅವರು ಹೇಗೆ ಇದು ಮಾಡ್ತಾಯಿದ್ರು, ಸಫರ್ ಆಗ್ತಾಯಿದ್ರು, ಅವರಲ್ಲಿ ದುಃಖ ಕಷ್ಟಗಳು ಹೇಗಿದ್ದವು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸೊ ಈಸ್ ಟೈಮ್ ವಾಸ್ ದ ಟೈಮ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಸಿಟಿ ಅಂತಕ್ಕಂಥದ್ದು ಆಫ್ಕೋರ್ಸ್ ಡೆವಲಪ್ ಆಗ್ತಾಯಿತ್ತು, ಬಟ್ ಆನ್ ದ ಸೇಮ್ ಸೈಡ್ ಏನು ಆಗ್ತಾಯಿತ್ತು, ಸಿಟಿಯ ಜನಗಳು ತುಂಬ ಕಷ್ಟ ಪಡ್ತಾಯಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಕೊಂತ ಹೋಗ್ತಾ ಇದ್ದಾನೆ. ಸೊ ಡ್ಯೂರಿಂಗ್ ದಟ್ ಟೈಮ್ ಈ ಪೊಯಮನ್ನು ಓದಬೇಕಂದ್ರೆ ಎರಡನ್ನು ನೆನಪಿಟ್ಕೊಂಡಿರಬೇಕು. ಒಂದು, ಎಫೆಕ್ಟ್ಸ್ ಆಫ್ ಆರ್ ರಿಸಲ್ಟ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾಯಿತ್ತು, ಅದರ ಪರಿಣಾಮ. ಎರಡನೆಯದು, ಆ್ಯಕ್ಚುಲಿ ಆವಾಗ ದ ಕಂಟ್ರಿ ಇಂಗ್ಲೆಂಡ್ ವಾಸ್ ವೆರಿ ಹಂಗ್ರಿ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಎಕ್ಸಿಸ್ಟೆನ್ಸ್ ಆಲ್ ಓವರ್ ದ ವರ್ಲ್ಡ್. ಅದು ಎಲ್ಲ ಕಡೆಗೆ ತನ್ನ ಕದಂಬ ಬಾಹುಗಳನ್ನು
ಚಾಚತನ ಇತ್ತು ಎಲ್ಲ ಕಡೆಗೂ. ಅಂದರೆ ಈ ಭೂ ಕಬಳಿಕೆ ಅಥವಾ ಬೇರೆ ಬೇರೆ ದೇಶಗಳನ್ನು ವಶಪಡಿಸ್ಕೋಬೇಕು ಅಥವಾ ಹತೋಟಿಗೆ ತಗೋಬೇಕಂತಕ್ಕಂಥ ಆತುರತೆ ಕಾತುರತೆ ಇಂಗ್ಲೆಂಡಿನ ಪೊಲಿಟಿಕಲ್ ಪೀಪಲ್ದಿತ್ತು ಅಥವಾ ರಾಜರದಿತ್ತು. ಅವನ್ನೆಲ್ಲವನ್ನೂ ಸಹ ಇಲ್ಲಿ ಬೈದಿದ್ದಾನೆ. ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಇವನಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಮೆಸೇಜ್ ಇರುತ್ತೆ. ಅದು ರಿಲಿಜಿಯಸ್ ಮೆಸೇಜ್ ಇರ್ಬೋದು ಅಥವಾ ಯಾವುದೇ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಇರ್ಬೋದು. ಸೊ ವೆನ್ ಎವರ್ ವಿ ವರ್ ಲುಕಿಂಗ್ ಅಟ್ ದ ಪೊಯಮ್ ಲ್ಯಾಂಪ್ ಆರ್ ದ ಟೈಗರ್, ನಾವು ಏನು ಗಮನಿಸ್ತಾ ಇದ್ವಿ ಅಂತಂದರೆ ದ ಕ್ರಿಯೇಟರ್ ಆರ್ ಹೌ ಗಾಡ್ ಈಸ್, how he created all the people or animals or the creatures of the world. Okay, so let us start the poem with the line I wander through ಅಲ್ಲಿ ಥ್ರೋ ಅಂತಕ್ಕಂಥದ್ದು ಫಸ್ಟ್ ಆಫ್ ಇದು ಒರಿಜಿನಲ್ ಪೊಯಮಲ್ಲೇ ಇರೋದು. ಹಾಗೆ THROUGH ಅಂತಂದು ಮಾಡ್ಕೊಳ್ಳಿ ನೀವು. I wander each chartered street, near where the chartered Thames does flow, and mark in every face I meet marks of weakness, marks of woe. So he is wandering in the city of London. So while he was wandering, he felt ಸೋ ಮೆನಿ ಥಿಂಗ್ಸ್. ವಾಂಡರ್ ಅಂತಂದ್ರೆ ತಿರುಗಾಡೋದು, ನೀವು ಇಲ್ಲಿ ವಾಕ್ ಅಂತ ತಗೊಳ್ಳಿ. ಐ ವಾಕ್ ಥ್ರೂ ದ ಸ್ಟ್ರೀಟ್ಸ್ ಆಫ್ ಲಂಡನ್. ಇಲ್ಲಿ ಚಾರ್ಟರ್ಡ್ ಸ್ಟ್ರೀಟ್ ಅಂತಂದು ಹೇಳ್ತಾನೆ. ಚಾರ್ಟರ್ಡ್ ಮೀನ್ಸ್ ಬೇರಿಯರ್ಡ್, ಕಂಟ್ರೋಲ್ಡ್ ಬೈ ಈಗ ಚಾರ್ಟರ್ಡ್ ಮೀನ್ಸ್ ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ಬೇರಿಯರ್ಸ್ ಆರ್ ಬಾಂಡೇಜಸ್. ಅದು ನೋಡ್ತಾ ಇದ್ದರೆ ಇಲ್ಲಿರ್ತಕ್ಕಂಥ ಎಲ್ಲ ಬೀದಿಗಳೂ ಸಹ ಆ ಬೀದಿಯಲ್ಲಿ ಎಲ್ಲವೂ ಸಹ ಯಾವುದೋ ಒಂದು ಹಿಡಿತದಲ್ಲಿದ್ದಾವೆ ಅಂತ ಅನ್ನಿಸ್ತಾ ಇತ್ತು. ಅದು ಪೊಲಿಟಿಕಲ್ ಹಿಡಿತ ಇರ್ಬೋದು, ರಾಜಕೀಯ ಹಿಡಿತ ಇರ್ಬೋದು, ಸಾಮಾಜಿಕ ಹಿಡಿತ ಇರ್ಬೋದು ಅಥವಾ ಧಾರ್ಮಿಕ ಹಿಡಿತ ಇರ್ಬೋದು. ಸೊ ಸೋಷಿಯೋ ಪೊಲಿಟಿಕಲ್ ರಿಲಿಜಿಯಸ್ ಬೆರಿಯರ್ಸ್ ಆರ್ ಬಾಂಡೇಜಸ್. ಯಾಕೆ ಅಂತ ಅಂದರೆ ಅದೇ ರೀತಿಯಲ್ಲೇ ವೆನ್ ಹಿ ಈಸ್ ವಾಕಿಂಗ್ he reaches the Thames. So ಆ ಥೇಮ್ಸ್ ಹತ್ರ ಬರ್ತಾನೆ. ಥೇಮ್ಸ್ it is name of the river on which the London city is situated. ಥೇಮ್ಸ್ ನದಿಯ ದಡದ ಮೇಲೆ ಲಂಡನ್ ಇರೋದು. ಅದು ವೆರಿ ಫೇಮಸ್. ಈ ಪೊಯಮ್ನ ಮೇಲೆ, ಈ ಥೇಮ್ಸ್ ಮೇಲೆ ಅಥವಾ ಲಂಡನ್ ಮೇಲೆ ಬೇಕಾದಷ್ಟು ಪೊಯಮ್ಸ್ ಬರೆದಿದ್ದಾರೆ. ಅಲ್ಲಿ ನದಿ ಹರಿತಾ ಇತ್ತು, ಥೇಮ್ಸ್ ನದಿ. ಆ ಫ್ಲೋ ಮೀನ್ಸ್ ಹರಿತಾ ಇರೋದು. ಅಲ್ಲಿಗೆ ಬರ್ತಾನೆ. ಅವನಿಗೇನು ಅನಿಸುತ್ತೆ ಅಂತ ಅಂದರೆ ಈವನ್ ಥೇಮ್ಸ್ ಈಸ್ ಆಲ್ಸೋ ಅಂಡರ್ ದ ಕಂಟ್ರೋಲ್, ಅಂಡರ್ ದ ಬೆರಿಯರ್. ಸೊ ಯೂಶ್ವಲಿ ವಿ ಸೇ ದಟ್ ಆರ್ ವಿ ಫೀಲ್ ದಟ್ ರಿವರ್ ಈಸ್ ಅ ಸಿಂಬಲ್ ಆಫ್ ಫ್ರೀಡಮ್. ಸೊ ಅದು ಫ್ರೀಡಮ್ನ ಸಾಂಕೇತ ಅಂತಂದು ಭಾವಿಸ್ತೀವಿ. ಆದರೆ ಇವನಿಗೆ ಹಾಗೆ ಅನ್ನಿಸ್ತಾ ಇರಲಿಲ್ಲ. ಇಟ್ ಈಸ್ ಆಲ್ಸೋ ಅಂಡರ್ ದ ಸಮ್ ಕಂಟ್ರೋಲ್, ಯಾವುದೋ ಒಂದು ಕಂಟ್ರೋಲಲ್ಲಿ ಇದೆ ಅಂತಂದು ಅನ್ನಿಸ್ತಾ ಇತ್ತು. ಅದಕ್ಕೆ ಹೇಳ್ತದಾನೆ, ಬೀದಿಗಳಾಗಿರ್ಬೋದು, ನದಿ ಆಗಿರ್ಬೋದು, ದೇ ಸೀಮ್ ಟು ಬಿ ಅಂಡರ್ ಚಾರ್ಟರ್ಡ್ ಆರ್ ಕಂಟ್ರೋಲ್ ಆರ್ ಬೆರಿಯರ್. ಅಂಡ್ ಮಾರ್ಕ್ ಸಿ ಅಬ್ಸರ್ವ್. ಇಲ್ಲಿ ಎಲ್ಲೇನ ಹೋಗಲಿ ಏನು ಗಮನಿಸ್ಬೋದು, ಇನ್ ಎವ್ರಿ ಫೇಸ್ ಐ ಮೀಟ್ marks of weakness, marks of woe. So wherever I go, whomever I meet, ನಾನು ಯಾರನ್ನೇ ಭೇಟಿ ಆಗಲಿ, ಯಾರನ್ನೇ ನೋಡಲಿ, ಮಾರ್ಕ್ ಮೀನ್ಸ್ ಸಿ, ಅಬ್ಸರ್ವ್, ಗಮನಿಸಿ. ಪ್ರತಿಯೊಬ್ಬರ ಮುಖದಲ್ಲಿ ಇರ್ತಕ್ಕಂಥ ಹಾವಭಾವಗಳು ಏನು? ವೀಕ್ನೆಸ್, ಓ ಮೀನ್ಸ್ ಸಾರೋ, ಅನ್ಹ್ಯಾಪಿನೆಸ್, ದುಃಖ, ದೌರ್ಬಲ್ಯ ಅಂತಕ್ಕಂಥವನ್ನೇ ಕಾಣ್ಬೋದೇ ಹೊರತು ಎಲ್ಲರಲ್ಲೂ ಅಲ್ಲಿ ಯಾರಲ್ಲೂ ಸಹ ಸಂತೋಷ ಅನ್ನೋದು ಕಾಣೋ ಸ್ಥಿತಿಯಲ್ಲಿ ಇರಲಿಲ್ಲ ಆ ಊರಲ್ಲಿ ಅಥವಾ ಆ ಸಿಟಿಯಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅಲ್ಲಿ. ಸೊ ಇನ್ ದ ಫಸ್ಟ್ ಸ್ಟ್ಯಾಂಜಾ ವಾಟ್ ವಿ ಸಿ, ಹೀ ಈಸ್ ವಾಕಿಂಗ್ ಥ್ರೂ ದ ಸ್ಟ್ರೀಟ್ಸ್ ಆಫ್ ಲಂಡನ್ ಅಂಡ್ ರೀಚಸ್ ದ ಥೇಮ್ಸ್ ರಿವರ್. ವೇರೆವರ್ ಹಿ ಗೋಸ್, whomever he meets, he observes or he sees the people are in weakness and
ಸಾರೋ ಮೂಡ್ಸ್ ಆರ್ ಸಾರೋ ಅಪಿಯರೆನ್ಸಸ್. ಎಲ್ಲರಲ್ಲೂ ಕಾಣ್ತಕ್ಕಂಥದ್ದು ದುಃಖ ದೌರ್ಬಲ್ಯಗಳು ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇಲ್ಲಿ. ಸಿ ಅಷ್ಟೇ ಅಲ್ಲ, ಇನ್ ಎವ್ರಿ ಕ್ರೈ ಆಫ್ ಎವ್ರಿ ಮ್ಯಾನ್, ಇನ್ ಎವ್ರಿ ಇನ್ಫ್ಯಾಂಟ್ಸ್ ಕ್ರೈ ಆಫ್ ಫಿಯರ್. ಪ್ರತಿಯೊಬ್ಬ ವ್ಯಕ್ತಿಯ ಕೂಗಿನಲ್ಲೂ ಧ್ವನಿಯಲ್ಲೂ ಸಹ ಅಲ್ಲಿ ಹೆದರಿಕೆ ಅಂತಕ್ಕಂಥದ್ದಿದೆ, ಸಂತೋಷ ಅಂತಕ್ಕಂಥದ್ದಿಲ್ಲ, ಫ್ರೀಡಮ್ ಅಂತಕ್ಕಂಥದ್ದಿಲ್ಲ. ಅದು ದೊಡ್ಡವರಲ್ಲೇ ಅಷ್ಟೇ ಅಲ್ಲ, ಇನ್ ಎವ್ರಿ ಇನ್ಫ್ಯಾಂಟ್ಸ್ ಮೀನ್ಸ್ ಹಸುಗೂಸುಗಳು. ಸಣ್ಣ ಮಕ್ಕಳಿಗೆ ನೋಡಿ ಏನೇನೇನೇನೇನೇನು ಗೊತ್ತಿರಲ್ಲ, ದೇ ಆರ್ ವೆರಿ ಇನ್ನೋಸೆಂಟ್ ಒನ್ಸ್. ಅಂಥವ್ರಲ್ಲೂ ಸಹ ಈ ಭಯ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ. ದಟ್ ಮೀನ್ಸ್ ಇನ್ ದ ಸಿಟಿ ಫಿಯರ್ ಈಸ್ ಆಲ್ ಓವರ್ ಇನ್ ಎವ್ರಿಬಡೀಸ್. It may be in man, it may be in an infant. In every voice, in every born. So what he is going to say, in every born means ban. In every voice there is a kind of ban. The mind forged manacles I hear. Mind forged manacles means man has his control all over. ಬ್ಯಾನ್ ಈಸ್ ನಿರ್ಬಂಧ ಎಲ್ಲ ಕಡೆಗೂ. ಎಲ್ಲಿ ನೋಡಿದನು ಸಹ ನಾವು ಕೇಳ್ತಕ್ಕಂಥದ್ದು ಎಂಥ ಧ್ವನಿ ಅಂತಂದರೆ ನಿರ್ಬಂಧದ ಧ್ವನಿ. ಮನುಷ್ಯ ಯಾವುದೋ ಒಂದು ಸಂಕೋಲೆಯಲ್ಲಿ ಸಿಲುಕೊಂಡಿದ್ದಾನೇನೋ, ಫ್ರೀಡಮ್ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ಮೈಂಡ್ ಫೋರ್ಜ್ಡ್ ಮ್ಯಾನಕಲ್ಸ್ ಅಂತ ಅಂದ್ರೇನು, ಹೀ ಈಸ್ ನಾಟ್ ಫ್ರೀ ಫ್ರಮ್ ಎವ್ರಿಥಿಂಗ್, ಹೀ ಈಸ್ ಎನ್ಸ್ಯಾಕಲ್ಡ್ ಬೈ ಸಮ್ ಒನ್. ಮ್ಯಾನಕಲ್ಸ್ ಅಂತಂದರೆ ಕಪ್ಸ್ ಆರ್ ಹ್ಯಾಂಡ್ ಕಪ್ಸ್ ಅಂತಂದು ಹೇಳ್ತಾರಲ್ಲ, ಅಥವಾ ಸಂಕೋಲೆಗಳು, ಈಗ ಬೇಡಿ ಆಗ್ತಾರಲ್ಲ, ಆ ಬೇಡಿ ಇದ್ದಾಗೆ ಇದು. ಅಂದರೆ ಏನು, ಮನುಷ್ಯ ಎಲ್ಲಿ ಹೋದ್ರೂ ಸಹ, ಎಲ್ಲೇ ಹೋದ್ರೂ ಅವನ ಧ್ವನಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರ ಇಲ್ಲ. ಅವನಲ್ಲಿ ಬೇರೆಯವರಿಂದ ಬೇರೆಯ ಸಂಕೋಲೆಗಳಿಂದ ಅವನು ನಿಬಂಧಿಸಲ್ಪಟ್ಟಿದ್ದಾನೆ. ಈಗ ನಾವು ಎಲ್ಲೇ ಹೋದ್ರೂ ಸಹ ನಮ್ಮಲ್ಲಿ ಭಯ ಕಾಡ್ತಾ ಇರೋದು ಈಗೇನು, ಬರೀ ಕೊರೋನಾ ಕೊರೋನಾ ಕೊರೋನಾ, ಅಲ್ಲಿ ಯಾರಿಗಿದೆಯೋ ಇಲ್ಲಿ ಯಾರಿಗಿದೆಯೋ ಅಂತಕ್ಕಂಥದ್ದು. ನೀವು ಎಲ್ಲಾದರೂ ಹೋಗಿ ಎಲ್ಲರೂ ಮಾಸ್ಕ್ ಧರಿಸ್ಕೊಂಡಿದ್ದಾರೆ, ಸ್ಯಾನಿಟೈಸ್ ಆಗ್ತಾ ಇದ್ದಾರೆ, ಅಥವಾ ಓಡಾಡ್ತಾ ಇದ್ದಾರೆ ಅಂತ ಅಂದರೆ ನಮಗೂ ಸಹ ಆ ರೀತಿಯಾಗಿರ್ತಕ್ಕಂಥ ಭಯ ಇದೆ. ಅದೇ ರೀತಿಯಲ್ಲಿನೇ ಈ ಪ್ಲೇಗಿನ ಟೈಮಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಎಲ್ಲ ವ್ಯಕ್ತಿಗಳಲ್ಲೂ ಸಹ ಭಯ ಇದ್ದಿದ್ದು ಏನು ಅಂತ ಅಂದರೆ ಅನ್ಸರ್ಟೆಂಟಿಟಿ ಆಫ್ ದೇರ್ ಲೈಫ್. ಜೀವ ಅಂತಕ್ಕಂಥದ್ದು ಅದಕ್ಕೆ ಬೆಲೆನೇ ಇರಲಿಲ್ಲ. ಅದು ಯಾವಾಗ ಏನಾಗುತ್ತೋ ಎಲ್ಲ ರಂಗದಲ್ಲೂ ಎಲ್ಲ ಆ್ಯಂಗಲ್ಸ್ನಲ್ಲೂ ಸಹ ದೇವರ್ ಎಂಟ್ಯಾಂಗಲ್ಡ್, ಬಂದಿಗಳಾಗಿಬಿಟ್ಟಿದ್ರು. ಈಗ ನಾವು ಹೆಂಗೆ ಈ ಅನ್ಸೀನು ಎನಿಮಿ ವೈರಸ್ ಕೊರೋನಾ ಇದೆಯಲ್ಲ, ಅದಕ್ಕೆ ನಾವು ಗೊತ್ತಿಲ್ಲದೇ ಶರಣಾಗತಿ ಆಗಿದೆವೋ ಆ ರೀತಿ ಅದಕ್ಕೆ ಬಂದಿಗಳಾಗಿದೆವೋ ಅದೇ ರೀತಿಯಲ್ಲಿನೇ. ಸೊ ಇಲ್ಲಿ ಅದರ ಜೊತೆಗೆ ಈಗ ಮೆನ್ ಆ್ಯಂಡ್ ಇನ್ಫ್ಯಾಂಟ್ಸ್ ಹೇಳ್ದ. ಈಗ ಹೌ ದ ಚಿಮ್ನಿ ಸ್ವೀಪರ್ಸ್ ಕ್ರೈ ಎವ್ರಿ ಬ್ಲಾಕ್ನಿಂಗ್ ಚರ್ಚ್ ಅಪಾಲ್ಸ್. ಸಿ ಇನ್ 18th century ಆರ್ ದ ಟೈಮ್ ಆಫ್ ವಿಲಿಯಮ್ಸ್ ಬ್ಲೇಕ್, ಸೊ ಚಿಮ್ನಿ ಸ್ವೀಪರ್ಸ್ ಆರ್ ವೆರಿ ಕಾಮನ್. 18th centuryಯಲ್ಲಿ ಚಿಮ್ನಿ ಸ್ವೀಪರ್ಸ್ ಇರ್ತಾಯಿದ್ರು. ಅವ್ರು ಯಾರು ಅಂದರೆ ದೇವರ್ ಚಿಲ್ಡ್ರನ್. ಮೋಸ್ಟ್ ಆಫ್ ದೋಸ್ ಚಿಮ್ನಿ ಸ್ವೀಪರ್ಸ್ ಆರ್ ಚಿಲ್ಡ್ರನ್, ಆರ್ಫನ್ ಚಿಲ್ಡ್ರನ್. ಅಂದರೆ ಅವ್ರಿಗೆ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಅನಾಥ ಮಕ್ಕಳು. ಇವರು ಅನಾಥ ಮಕ್ಕಳು ಏನು ಮಾಡ್ತಾಯಿದ್ರು ಅಂತಂದರೆ, ಈ ಉದ್ದನಾಗಿರ್ತಕ್ಕಂಥ ಕಸಬರಿಗೆ ಹಿಡ್ಕೊಂಡು ಬೀದಿಗೆ ಹೋಗ್ತಾಯಿದ್ರು. ಏನಕ್ಕೆ ಅಂತ ಅಂದರೆ ಈ ಹೊಗೆಗೂಡುಗಳು ಇರ್ತಿದ್ವಲ್ಲ, ಆ ಹೊಗೆಗೂಡುಗಳನ್ನ ಕ್ಲೀನ್ ಮಾಡೋದಕ್ಕೆ. ಇವನೇ ಇನ್ನೊಂದು ಪೊಯಮ್ ಬರೆದಿದ್ದಾನೆ, ಚಿಮ್ನಿ ಸ್ವೀಪರ್ಸ್ ಅಂತಂದು. ಸೊ ಆ ಹೊಗೆಗೂಡುಗಳನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತಿದ್ರಲ್ಲ, ಅದು ಬೇಗ ಕ್ಲೀನ್ ಆಗದೇ ಇದ್ದಾಗ ಇವ್ರು ಏನು ಮಾಡ್ತಾಯಿದ್ರು, ಹೊಗೆಗೂಡುಗಳು ಒಳಗಡೆನ ನುಗ್ಗಿ ಕ್ಲೀನ್ ಮಾಡೋಕ್ಕೆ ಹೋಗ್ತಿದ್ರು. ಆವಾಗ ಉಸಿರುಗಾಡ್ತಾಯಿದ್ರು, ಎಷ್ಟೋ ಜನ ಸಾಯ್ತಾಯಿದ್ರು. ಇನ್ನು ಕೆಲವರು ಅದರಲ್ಲಿಂದ ಹೊರಗಡೆ ಬಂದಾಗ ಅವ್ರ ರೀತಿಯಲ್ಲಿ ಕಾಣ್ತಾನೆ ಇರಲಿಲ್ಲ. ಕಂಪ್ಲೀಟ್ ಅವ್ರ ಬಾಡಿ, ಕೂದಲು, ಮುಖ ಎಲ್ಲ ಕಪ್ಪಾಗಿ ಆ ಹುಡುಗ ಹೌದಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾಯಿದ್ರು. ಅಂದರೆ ಮಕ್ಕಳಿಗೂ ಸಹ ಫ್ರೀಡಮ್ ಇರಲಿಲ್ಲ.
ಇದು ನೋಡಿ ಇಲ್ಲಿ ಹೇಗೆ ಹೇಳ್ತದಾನೆ, ಹೌ ದ ಚಿಮ್ನಿ ಸ್ವೀಪರ್ಸ್ ಕ್ರೈ. ಆ ಚಿಮ್ನಿ ಸ್ವೀಪರ್ಸ್ ಕೂಗಿದೆಯಲ್ಲ, ಧ್ವನಿ ಇದೆಯಲ್ಲ, ದುಃಖ ಅದು ಎಲ್ಲ ಕಡೆಗೂ ಪಸರಿಸಿದೆ. ಎವ್ರಿ ಬ್ಲ್ಯಾಕ್ನ ಯಾವ ಎಲ್ಲಿಗೆ, ಈವನ್ ಚರ್ಚಸ್ ಅಂತಂದು ಏನಿದಾವ, ಚರ್ಚ್ಗಳಿಗೂ ಸಹ ಕಪ್ಪನ್ನು ಆವರಿಸ್ಕೊಂಡಿದ್ದಾವೆ. ಕಪ್ಪು ಅಂದರೆ ಯಾವುದು? ಹೊಗೆಗೂಡುಗಳಿಂದ ಬಂದಿರತಕ್ಕಂಥ ಕಪ್ಪು. ಅಪಾಲ್ಸ್ ಮೀನ್ಸ್ ಹೆದರಿಕೆ ಹುಟ್ಟಿಸಿರೋದು, ಭಯ ಹುಟ್ಟಿಸಿರೋದು. ಅವನ್ನೆಲ್ಲವನ್ನು ಏನು ಯಾಕೆ ಭಯ ಹುಟ್ಟಿಸಿದೆ? ಅವು ಸಹ ಕಪ್ಪಾಗ್ತಾ ಇದ್ದಾವೆ. ಇಲ್ಲಿ ಫಿಗರೇಟಿವ್ಲಿ ದ ಪೊಯೆಟ್ ಈಸ್ ಸೇಯಿಂಗ್ ದಟ್ ಚರ್ಚಸ್ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್. ಆವಾಗ ರಿಲಿಜಿಯಸ್ ಸೆಂಟರ್ಸ್ ಅಂತ ಅಂದರೆ ಚರ್ಚ್ಗಳು, ಆ ಚರ್ಚಸ್ಸು ಬಹಳಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಿದ್ವು. ಅವ್ರಿಗೆ ಹೆಚ್ಚಿನ ಫ್ರೀಡಮ್ ಇರ್ತಿದ್ವು, ಈಗಿನ ನಮ್ಮ ಮಠಗಳು ಇದ್ದಂಗೆ. ಆದರೆ ಆ ಚರ್ಚ್ಗಳು ಸಹ ಹಾಳಾಗಿದ್ವು ಅನ್ನೋದಕ್ಕೆ ಬ್ಲ್ಯಾಕ್ನಿಂಗ್ ಚರ್ಚ್ ಅಂತಂದು ಹೇಳ್ತಾನೆ ಇಲ್ಲಿ. ಸೊ ಚರ್ಚ್ಗಳಿಗೂ ಸಹ, ಚರ್ಚ್ನಲ್ಲಿರ್ತಕ್ಕಂಥ ಪ್ರೀಸ್ಟ್ಸ್ಗೂ ಸಹ ಈ ಚಿಮ್ನಿ ಸ್ವೀಪರ್ಸ್ ಕೂಗು ಕೇಳಿಸ್ತಾ ಇರಲಿಲ್ಲ. ದೆನ್ ಅಂಡ್ ದ ಹ್ಯಾಪ್ಲೆಸ್ ಸೋಲ್ಜರ್ಸ್. ಸೊ ಹ್ಯಾಪ್ಲೆಸ್ ಸೋಲ್ಜರ್ಸ್ ಮೀನ್ಸ್ ದ ಸೋಲ್ಜರ್ಸ್ who are in very pity who are in pity condition. Hapless means pitiful soldiers. ಭಾರಿ ಅಯ್ಯೋ ಅಂತಕ್ಕಂಥ ಸ್ಥಿತಿ ಸೋಲ್ಜರ್ಸ್ದು. ಯಾಕೆ ನೋಡಿ ಅಲ್ಲಿ ಹೇಳ್ತದೆ, ಅಂಡ್ ದ ಹ್ಯಾಪ್ಲೆಸ್ ಸೋಲ್ಜರ್ಸ್ ಐ ರನ್ಸ್ ಇನ್ ಬ್ಲಡ್ ಡೌನ್ ಪ್ಯಾಲೇಸ್ ವಾಲ್ಸ್. ನಾನು ಮೊದಲೇ ಬಿಗಿನಿಂಗಲ್ಲಿ ಹೇಳಿದೆ, ಇವರಿಗೆ ದೇವರ್ ದ ಕಿಂಗ್ಸ್ ಆ್ಯಂಡ್ ದ ಪೀಪಲ್ ಆಫ್ ಪೊಲಿಟಿಕಲ್ ಫೀಲ್ಡ್, ದೇ ವರ್ ಹಂಗ್ರಿ ಟು ಎಕ್ಸ್ಪ್ಯಾಂಡ್ ದೇರ್ ಕಿಂಗ್ಡಮ್. ಆಗಿನ ಕಾಲದಲ್ಲಿ ಅವರು ತಮ್ಮ ದೇಶವನ್ನು ವೃದ್ಧಿಸಬೇಕು, ಇನ್ನು ಬೇರೆ ಬೇರೆ ದೇಶಗಳನ್ನು ವಶಪಡಿಸ್ಕೋಬೇಕಂತಕ್ಕಂಥ ಹಸಿವಿತ್ತಲ್ಲ, ಅದರಿಂದ ಏನು ಮಾಡ್ತಾಯಿದ್ರು ರಾಜರು, ಬೇರೆ ಬೇರೆ ಕಡೆ ಈ ಸೋಲ್ಜರ್ಸನ್ನು ಕಳಿಸ್ತಾಯಿದ್ರು. ಅವ್ರು ಏನು ಮಾಡ್ತಾಯಿದ್ರು, ಅವ್ರು ಹೋರಾಡೋಕ್ಕೆ ಹೋಗಿ ಅಲ್ಲಿ ಸಾಯ್ತಾಯಿದ್ರು. ಹಾಗಾಗಿ ಅವ್ರ ರಕ್ತ ಈ ರಾಜರು ಏನಿದಾರೋ, ಇವರ ಅರಮನೆಗಳು ಏನಿದ್ವೋ ಅವ್ರ ಗೋಡೆಗಳಿಗೆಲ್ಲ ಹಬ್ಬಿತ್ತು ಅಂತ ಅಂದರೆ ಅವ್ರು ಸಾಯ್ತಾಯಿದ್ರು. ಸೈ ಅಂದರೆ ದುಃಖ. ಸೊ ಪಾಪ ಕರುಣೆ ಹುಟ್ಟಿಸ್ಬೇಕು, ಪಡಿಬಹುದು, ಕಾಣ್ಬೋದು ಅಂಥ ಸೈನಿಕರು ಏನಿದಾರೋ ಅವರು ದುಃಖ ಅಂತಕ್ಕಂಥದ್ದು ಎಲ್ಲ ಅರಮನೆಗಳ ವಾಲುಗಳಿಗೂ ಸಹ ರಕ್ತ ದುಃಖ ಬಡ್ದಿತ್ತು ಅಂತಕ್ಕಂಥದ್ದು ಹೇಳ್ತಾ ಇದ್ದಾನೆ. ದಟ್ ಮೀನ್ಸ್ ಮೆನ್ ಆಯಿತು, ಇನ್ಫ್ಯಾಂಟ್ಸ್ ಆಯಿತು, ಸ್ವೀಪರ್ಸ್ ಆಯಿತು, ಚಿಲ್ಡ್ರನ್ ಆಯಿತು. ನೆಕ್ಸ್ಟ್ ಇಲ್ಲಿ ಸೋಲ್ಜರ್ಸ್ ಸಹ ದೇ ಆರ್ ನಾಟ್ ಹ್ಯಾಪಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಹೇಳ್ತಾ ಇದ್ದಾನೆ. But most through midnight streets I hear. So the poet speaker is wandering. ರಾತ್ರಿ ಆದ್ರೂ ಇವನು ಸುಮ್ಮನೆ ಇಲ್ಲ. ಅಯ್ಯಯ್ಯೋ ಈ ಜನಗಳ ಸ್ಥಿತಿ ನೋಡಂತಂದು ಎಲ್ಲ ಕಡೆಗೂ ಅಡ್ಡಾಡ್ತಾ ಇದ್ದಾನೆ. ಅದು ರಾತ್ರಿ ಆಯಿತು, ರಾತ್ರಿಯಲ್ಲಿ ಮಿಡ್ ನೈಟ್ ಆಗಿದೆ. ಅಟ್ ದಟ್ ಟೈಮ್ ಹೀ ಈಸ್ ಹಿಯರಿಂಗ್. ಸೊ ಬಟ್ ಮೋಸ್ಟ್ ಥ್ರೂ ಮಿಡ್ ನೈಟ್ ಸ್ಟ್ರೀಟ್ಸ್ ಐ ಹಿಯರ್, ಇನ್ ದ ಮಿಡ್ ನೈಟ್ ಇನ್ ದ ಸ್ಟ್ರೀಟ್ಸ್ ಏನೇನು ಅಂತಂದು ಹೇಳ್ತಾನೆ ನೋಡಿ. How the youthful harlots curse blots the newborn infant's tear. See, here harlots. So he observes at that time in the midnight, he observes the prostitutes. ವೇಶ್ಯರು. harlots ಅಂತ ಅಂದ್ರೇನು? ಪ್ರಾಸ್ಟಿಟ್ಯೂಟ್ಸ್. ಅವರು ಯಾರು? ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಲೇಡೀಸ್. ಅವರು ನೋಡಿ, ಊಟಕ್ಕೆ ಇಲ್ಲದೆ, ತಮ್ಮ ಜೀವನಕ್ಕೆ ಸರಿಯಾಗಿ ದುಡಿಮೆ ಇಲ್ಲದೆ ಕಾರಣಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ವೈಶ್ಯಾವಾಟಿಕೆಗೆ ಹೋಗ್ತಾ ಇದ್ದಾರೆ. ತಮ್ಮ ವಯಸ್ಸನ್ನು, ತಮ್ಮ ಸೌಂದರ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಹಾಳು ಮಾಡ್ಕೊಂಡು ಅವ್ರಿಗೆ ಗೊತ್ತಿದ್ದೋ ಮಕ್ಕಳು ಆಗಿಬಿಡ್ತಾವೆ ಅವಕ್ಕೆ. ಆ ಮಕ್ಕಳು ಸಾಮಾನ್ಯವಾಗಿ ತಾಯಿಗೆ ಅಥವಾ ತಂದೆಗೆ ಮಗು ಹುಟ್ಟಿತು ಅಂತಂದ್ರೆ ಭಾರಿ ಖುಷಿ ಪಡ್ತಾರೆ. ಆದರೆ ಈ ಸೂಳೆಯರು ಅಥವಾ ವೈಶ್ಯರು ಏನಿದಾರೋ ಆ ಮಕ್ಕಳು ಹುಟ್ಟಿದಾಗ ಖಂಡಿತವಾಗ್ಲೂ ಬೈತಾರೆ ನೋಡಿ, ಕರ್ಸ್, ಶಾಪ ಹಾಕ್ತಾರೆ. ಸೊ ಹೌ ದ ಯೂತ್ಫುಲ್ ಹಾರ್ಲೆಟ್ಸ್ ಅಂದರೆ ಯಂಗ್ ಪ್ರಾಸ್ಟಿಟ್ಯೂಟ್ಸ್ ಶಾಪ ಹಾಕ್ತಾರೆ. ಬ್ಲಾಸ್ಟ್ ಮೀನ್ಸ್ ಜೋರಾಗಿ ಬೈಕೊಳ್ಳೋದು. ಯಾರ ಬಗ್ಗೆ? ನ್ಯೂ ಬಾರ್ನ್ ಇನ್ಫ್ಯಾಂಟ್ಸ್.
ನ್ಯೂ ಬಾರ್ನ್ ಇನ್ಫೆಂಟ್ಸ್ ಆಗ ತಾನು ಹುಟ್ಟಿರ್ತಕ್ಕಂಥ ಹಸುಗಳ ಬಗ್ಗೆ ಶಾಪ ಹಾಕೋದಷ್ಟೇ ಅಲ್ಲ, ಕಣ್ಣೀರು ಸುರಿಸ್ತಾರೆ, ಯಾಕನ ಈ ಮಗು ಹುಟ್ಟತೋ ಅಂತಕ್ಕಂಥದ್ದು. ಇದು ಏನು ತೋರಿಸುತ್ತೆ? ದಿಸ್ ಈಸ್ ದ ಸೈಕ್ಲಿಕ್ ನೇಚರ್, ಸೈಕ್ಲಿಕ್ ದ ಅಪಾಲಿಂಗ್ ಸಾರೋಸ್ ಆಫ್ ಲಂಡನ್ ಪೀಪಲ್. ಲಂಡನ್ ಪೀಪಲಲ್ಲಿ ದೊಡ್ಡವರು ಅಷ್ಟೇ ಅಲ್ಲ, ಸಣ್ಣವ್ರನ್ನೂ ಸಹ ಈಗ ದೊಡ್ಡವ್ರು ಏನೇನು ಕಷ್ಟಪಡ್ಬೇಕು ಅವನು ಪಡಬೇಕು. ಈಗ ಈ ವೈಶ್ಯರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ದೊಡ್ಡವರಾಗ್ತಾರೆ, ಅವ್ರು ಸಾಮಾನ್ಯವಾಗಿ ತಂದೆ ತಾಯಿನ ಬಿಟ್ಟು ಹೋಗ್ತಾರೆ, ಅವರು ಚಿಮ್ನಿ ಸ್ವೀಪರ್ಸ್ ಆಗಬೇಕು, ಇಲ್ಲ ಸೋಲ್ಜರ್ಸ್ ಆಗಬೇಕು, ಅವರು ಸಹ ಮತ್ತು ಅದೇ ಕೆಲಸನೇ ಮಾಡ್ಕೊತ ಹೋಗ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇರಲಿ. ಸೊ ಆ್ಯಂಡ್ ಬ್ಲೈಟ್ಸ್ ವಿತ್ ಪ್ಲೇಗೋಸ್, ನೋಡಿ ಇಲ್ಲಿ, blights with plagues the marriage hears. Blights with plagues the marriage hears. ಹಿಯರ್ಸ್ ಅಂತ ಅಂದರೆ ಏನು ಹೇಳಿ, ಈ ಹೆಣ್ಣುಗಳನ್ನು ಹಾಕ್ಕೊಂಡು ಹೋಗೋದಕ್ಕೆ ವಾಹನ ಇರುತ್ತಲ್ಲ, ಆ ವಾಹನ, ವೆಹಿಕಲ್ ವಿಚ್ ಈಸ್ ಯೂಸ್ ಟು ಕ್ಯಾರಿ ದ ಡೆಡ್ ಬಾಡೀಸ್ ಟು ದ ಫ್ಯುನರಲ್ಗೆ ಈ ಶವ ಸಂಸ್ಕಾರ ಮಾಡೋದಕ್ಕೆ ಈ ವಾಹನ ಇರುತ್ತಲ್ಲ ಅವನ್ನ ತಗೊಂಡು ಹೋಗೋದಕ್ಕೆ, ಅಂಥ ವಾಹನಕ್ಕೆ ಹಿಯರ್ಸ್ ಅಂತಂದು ಹೇಳ್ತಾರೆ. ಯೂಶ್ವಲಿ ಮದುವೆ ಅಂತ ಅಂದರೆ ಅದು ಪ್ರಾಬಬ್ಲಿ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಆಫ್ ಎವ್ರಿಬಡಿ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮದುವೆ ಅಂತ ಅಂದರೆ ಅದು ಒಂದು ಪ್ರಮುಖ ಘಟ್ಟ, ಹೌದಲ್ಲ ಮದುವೆ ಅಂತಕ್ಕಂಥದ್ದು. ಅದು ಹಾಗೆ ಮದುವೆ ಅಂದರೆ ಹೇಗೆ ಅಂತ ಅಂದರೆ ಆಗೋ ತನಕ ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಕ್ಯೂರಿಯಾಸಿಟಿ, ಆದಮೇಲೆ ಅದರಿಂದ ಯಾವಾಗ ಬರಬೇಕಿತ್ತು, ಅದಕ್ಕೆ ಹೋಗಬಾರ್ದಿತ್ತು ಅಂತಕ್ಕಂಥದ್ದು ಫೀಲಿಂಗು. ಆ ಮದುವೆನೇ ಹಾಗೆ. ಅದು ಎಸ್ಪೆಷಲಿ ಇವರು ಈ ಹೆಣ್ಮಕ್ಳು ಯಾರು ಮದುವೆ ಆಗ್ತಾರೋ ಅವರು ಮದುವೆನ ಸಂಭ್ರಮದ ದಿನ ಅಂತ ಅಂದ್ಕೊಳ್ಳಲ್ಲ, ಸಂಭ್ರಮದ ಗಳಿಗೆ ಅಂದ್ಕೊಳ್ಳಲ್ಲ, ಸಂಭ್ರಮದ ಘಟನೆ ಅಂದ್ಕೊಳ್ಳಲ್ಲ. ಮದುವೆ ಅಂತಕ್ಕಂಥದ್ದು ಹೆಣಗಳನ್ನು ಒತ್ತೊಯ್ತಕ್ಕಂಥ ವಾಹನ ಇದ್ದಾಗೆ ಅಂತಕ್ಕಂಥದ್ದನ್ನು, ಅದು ಒಂದು ರೀತಿಯಾಗಿರ್ತಕ್ಕಂಥ ರೋಗ. ಪ್ಲೇಗ್ ಇಟ್ ಇಸ್ ಅ ಕೈಂಡ್ ಆಫ್ ಡಿಸೀಸ್. ಆ ರೋಗ ಇದ್ದಾಗೆ ಇದನ್ನು ಸಹ ಅವ್ರು ಬ್ಲೈಟ್ಸ್ ಅಂತಂದರೆ ಅದನ್ನು ಸಿಡ್ದೇಳೋದು, ಅದ್ರ ಬಗ್ಗೆ ಸಿಟ್ಟಿನಿಂದ ಬೈಯೋದು. ಆ ಕಾರಣಕ್ಕೋಸ್ಕರ ಡೆಫಿನೆಟ್ಟಾಗಿ ಇಲ್ಲಿ ಲಂಡನ್ನಲ್ಲಿರ್ತಕ್ಕಂಥ ಯಾರೂ ಸಹ ಗಂಡು ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಇನ್ಫ್ಯಾಂಟ್ಸ್ ಇರ್ಬೋದು, ಹಾರ್ಲೆಟ್ಸ್ ಅಥವಾ ಪ್ರಾಸ್ಟಿಟ್ಯೂಟ್ಸ್ ಇರ್ಬೋದು, ಸೋಲ್ಜರ್ಸ್ ಇರ್ಬೋದು, ಆಲ್ ಆರ್ ನಾಟ್ ಅಟ್ ಆಲ್ ಹ್ಯಾಪಿ. ಇನ್ ಎವ್ರಿ ಫೇಸ್ ವಿ ಸಿ ಓನ್ಲಿ ದ ಸಾರೋ, ದ ವೀಕ್ನೆಸ್, unhappiness like this. So in this way the poet William Blake condemns the way of life of London city. ಸೊ ಲಂಡನ್ ಸಿಟಿ ಅಂತಕ್ಕಂಥದ್ದನ್ನು ಇವನು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದಾನೆ. ಇಟ್ ಮೇ ಬಿ ಸೀನ್ ಎವ್ರಿವೇರ್. ನಾನು ಅದಕ್ಕೆ ಹೇಳಿದ್ದು ಸಿಟಿ ಲೈಫ್ ಅಂತಕ್ಕಂಥದ್ದು ನಾಟ್ ಅಟ್ ಆಲ್ ಹ್ಯಾಪಿ ಲೈಫ್ ಅಂತಕ್ಕಂಥದ್ದನ್ನು ಇಂಡೈರೆಕ್ಟಾಗಿ ಹೇಳ್ತಾನೆ ಅವನು. ಅದು ಲಂಡನ್ ಸಿಟಿ ಇರ್ಬೋದು, ದಾವಣಗೆರೆ ಸಿಟಿ ಇರ್ಬೋದು. ಸೊ ಈಗ ನಿಮಗೆ ಗೊತ್ತಿರಬೇಕು, ಬಹುಶಃ ಹಳ್ಳಿ ಜನಗಳು ಇದ್ದಷ್ಟು ಆರೋಗ್ಯಕರವಾಗಿ ನಾವಿಲ್ಲ. ಅವ್ರು ನೋಡಿ ಯಾವ ವಾಕು ಹೋಗಲ್ಲ, ಏನಿಲ್ಲ, ಆದರೆ ಭಾಳ ಆರೋಗ್ಯವಾಗಿರ್ತಾರೆ. ಸಿಟಿ ಪೀಪಲ್ ವಾಕ್ ಹೋಗೋದು, ವ್ಯಾಯಾಮ ಮಾಡೋದು, ಅದೆಲ್ಲದೂ ಮಾಡಿದ್ರೂ ಸಹ ದೇ ಆರ್ ನಾಟ್ ಅಟ್ ಆಲ್ ಹೆಲ್ದಿ. ಸೊ ಈಗ ಇದನ್ನು ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ನಮ್ಮ ವಿಲಿಯಂ ಬ್ಲೇಕ್ ಉಪಯೋಗಿಸಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಭಾಳ ರೆಲೆವೆಂಟ್ ಆಗಿರ್ತಕ್ಕಂಥದ್ದು. ಎಸ್ಪೆಷಲಿ ಇನ್ ದೀಸ್ ದ ಡೇಸ್ ಆಫ್ ಕೊರೋನಾ ಪ್ಯಾಂಡಮಿಕ್, ಹೌ ದ ಸಿಟೀಸ್ ಆರ್, ಹೌ ದ ಲೈಫ್ ಆಫ್ ಪೀಪಲ್ ಆಫ್ ಸಿಟಿ ಯು ಕ್ಯಾನ್ ಸಿ ಆ್ಯಂಡ್ ಕಂಪೇರ್. ಇದನ್ನು ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಬಹುಶಃ ಈ ಕೊರೋನಾ ಟೈಮ್ನಲ್ಲಿ ಯಾವ ಜನಗಳನ್ನೂ ನೋಡಿದ್ರೆ ಹೇಗಿದೆ ಇರ್ತಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಇದನ್ನು ನಾವು ಪ್ರೆಸೆಂಟ್ ಸಿಚುಯೇಷನ್ಗೂ ಸಹ ಬಳಸ್ಕೋಬೋದು. ಸೊ ವಿತ್ ದಿಸ್ ಐ ವಾಂಟ್ ಟು ವೈಂಡ್ ಅಪ್ ದಿಸ್ ಕ್ಲಾಸ್ ಆನ್ ದಿಸ್ ಪೋಯಮ್ ಲಂಡನ್. ಸೊ ಇದರಲ್ಲಿ ಭಾಳ ಕ್ಲಿಯರ್ ಆಗಿದೆ, ಭಾಳ ಈಸಿಯಾಗಿದೆ. ಇದನ್ನು ಕ್ಲೀನಾಗಿ ಕೇಳಿ ಆಮೇಲೆ ನಾನು ನೋಟ್ಸ್ ಕಳಿಸ್ತೇನೆ, ಅದನ್ನು ಓದಿ ನೀವು ನೋಟ್ಸು ಈ ಏನೇನು ಕಳಿಸಿದ್ದೀನೋ ಅದನ್ನೆಲ್ಲದನ್ನು ಪೊಯಮ್ ಬರ್ಕೊಂಡಿರ್ಬೇಕು, ನೋಟ್ಸ್ ಮಾಡ್ಕೊಂಡಿರ್ಬೇಕು. ನಾನು ಈ ಮಂತ್ ಎಂಡ್ಗೆ ನಿಮಗೆ ಒಂದು ಮಂತ್ ಎಂಡ್ ಒಳಗಡೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ, ಅದಕ್ಕೆ ಎಲ್ಲರೂ ಅಟೆಂಡ್ ಆಗಲೇಬೇಕು. ಓಕೆ,
ಸೊ ನಿಮಗೆ ಟ್ರೀಟ್ಮೆಂಟಿಗೆ ಬರ್ರಿ ಅಂತ ಅಂದರೆ ಅದಕ್ಕೂ ಯಾರು ಬರಲಿಲ್ಲ. ಒಂದು 6 ಜನ 7 ಜನ ಅಷ್ಟೇ ಜಾಯಿನ್ ಆಗಿದ್ರಿ. ಅಟ್ಲೀಸ್ಟ್ ಜೂಮ್ ಆಪ್ಗಾದ್ರೂ ಬರ್ರಿ, ಅದರಲ್ಲಾದ್ರೂ ಒಂದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಒಂದು ಕ್ಲಾಸ್ ಮಾಡಬೇಕು. ಇಲ್ಲದೇ ಇದ್ರೆ ನಾನು ಸುಮ್ಮನೆ ಹಂಗೆ ವೀಡಿಯೋ ಹಾಕ್ಯಂತ ಹೋಗ್ತೀನಿ ನೋಡಿ. ಸೊ ಯಾಕೆಂತಂದ್ರೆ ನಿಮಗೆ ಈಗ ನಾನು ಸುಮ್ಮನೆ ಒಂದು ಕಡೆ ಹೇಳ್ಕೊಂತ ಹೋಗೋದು, ಅದು ನಿಮ್ಗೇನು ಅರ್ಥ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ನಾವು ಇಂಟ್ರ್ಯಾಕ್ಟ್ ಮಾಡಿದರೆ ನಿಮ್ಗೆ ಏನು ಡೌಟ್ಸ್ ಇದೆ ಅಂತಂದಾದ್ರೂ ನಾವು ಕ್ಲಾರಿಫೈ ಮಾಡ್ಕೋಬೋದು, ತಿಳ್ಕೊಬೋದಪ್ಪ. ಓಕೆ, ಸೊ ಎನಿವೇ, so I am going to close this session. Have a nice day. Okay, thank you.